ಎಲ್ರಿಗೂ ನಮಸ್ಕಾರ. ನಾನು ಟಿಪ್ಪು ವರ್ಧನ್ ಅಂತ, ಡೈರೆಕ್ಟರ್ ಕಮ್ ಆರ್ಟಿಸ್ಟ್. ತಿಮ್ಮಣ್ಣ ಡಾಕ್ಟರ್ ಚಿತ್ರ ನೋಡಿದೆ, ಭಾಳ ಚೆನ್ನಾಗಿದೆ, ಕಥೆನೂ ಭಾಳ ಅದ್ಭುತವಾಗಿದೆ. ಆದರೆ ಸ್ವಲ್ಪ ಕತೆ ತಗೊಂಡೋಗೋಂಥ ರೀತಿ ಇನ್ನೂ ಸ್ವಲ್ಪ ಚೆನ್ನಾಗಿ ನಮ್ಮ ಪ್ರೇಕ್ಷಕರು ಬರಬೇಕಿತ್ತು ಅಂತ ಅನ್ನಿಸ್ತು. ಆದರೆ ಒರಿಜಿನಲಿಟಿಯಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿತ್ರದಲ್ಲಿ ಸಾಕಷ್ಟು ಸೀನ್ಸ್ಗಳು ಭಾಳ ತೆರೆ ಮೇಲೆ ಚೆನ್ನಾಗಿ ಬಂದಿವೆ. ಇನ್ನೂ ಒಳ್ಳೊಳ್ಳೆ ಕಲಾವಿದರನ್ನ, ನಮ್ಮ ಮೋಹನ್ ಅವರಾಗಲಿ, ಚಿತ್ರದ ನಿರ್ಮಾಪಕರಾಗಲಿ, ಒಳ್ಳೊಳ್ಳೆ ಪ್ರತಿಭೆಗಳನ್ನು ಗುರುತಿಸಿ ಕಥೆನ ಇನ್ನೂ ಬಿಗಿ ಮಾಡಿದ್ರೆ ಒಳ್ಳೆಯದು. ಒಟ್ಟಿನಲ್ಲಿ ಜನ ತಿಮ್ಮಣ್ಣ ಡಾಕ್ಟ್ರು ಪ್ರೇಕ್ಷಕರಿಗೆ ಒಂದು ಮನೋರಂಜನೆ ಕೊಡುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಒಳ್ಳೆಯ ಚಿತ್ರ. ನಮಸ್ಕಾರ. ಫಿಲಮ್ ಚೆನ್ನಾಗಿದೆ. ಒಂದು ಡಾಕ್ಟ್ರು ಹಳ್ಳಿಗೆ ಬಂದು ಸೇವೆ ಮಾಡಬೇಕು ಅಂತ ಬಂದಾಗ ಯಾವ ಥರದ ಅನಾಹುತಗಳಾಗುತ್ತೆ, ಯಾವ ಥರ ಅವನು ಪಾಪ ಸಕ್ಸಸ್ ಆಗಲಿಲ್ಲ ಅವನ ವೆಂಚರಲ್ಲಿ ಅಂತ ಅನ್ನೋದು ಒಂದು ಮೆಸೇಜ್ ಇದೆ ಅಷ್ಟೇ. ನನಗನ್ಸುತ್ತೆ ಯಾರಿಗೆ ಅಂತಂದ್ರೆ ಹಳ್ಳಿಗೆ ಬಂದು ಸೇವೆ ಮಾಡೋವಂಥ ಡಾಕ್ಟರ್ಗಳಿಗೆ ಇದು ಅನ್ವಯ. ಕನ್ನಡ ಬರಲ್ಲ. ವಾತಾವರಣದಲ್ಲಿ ಏನೇನು ನಡೆಯುತ್ತೆ ಅನ್ನೋ ಬಗ್ಗೆ ಕಾನ್ಸೆಪ್ಟ್ ಮಾಡಿರೋದು, ಅದು ರಿಯಲ್ ಸ್ಟೋರಿಯನ್ನ ಅದು ತಲುಪುತ್ತೆ. ಆ್ಯಕ್ಚುಲಾಗಿ ಈಗ ಹಳ್ಳಿಗಳ ವಾತಾವರಣದಲ್ಲಿ ಡಾಕ್ಟ್ರಿಗೂ ಮತ್ತು ಅಲ್ಲಿ ಲೋಕಲ್ನಲ್ಲಿರೋ ಪೀಪಲ್ಸ್ಗೂ ನಡೆಯುವಂಥ ಘಟನೆಗಳನ್ನು ಆಧಾರವಾಗಿ ಇಟ್ಕೊಂಡು ಮಾಡಿರೋವಂಥದ್ದು ಕಾನ್ಸೆಪ್ಟ್ ಚೆನ್ನಾಗಿದೆ. ಅದು ರಿಯಲ್ ಸ್ಟೋರಿಗೆ ನಾವು ಎಲ್ಲೆಲ್ಲಿ ಇವಾಗ ಪತ್ರಿಕೆಯಲ್ಲಿ ಟಿವಿಗಳಲ್ಲಿ ನೋಡ್ತಾ ಇದ್ವಿ, ಅದೇ ಕಾನ್ಸೆಪ್ಟನ್ನ ಅಲ್ಲಿ ಇನ್ಸೆಟ್ ಮಾಡಿದ್ದಾರೆ. ಚೆನ್ನಾಗಿದೆ, ನೋಡ್ಬೋದು. ನನ್ನ ಹೆಸರು HR ಮಂಜುಳಮ್ಮ ಅಂತೇಳಿ. ಈ ಸಿನಿಮಾ ಒಳ್ಳೆ ಗ್ರಾಮೀಣ ಶೈಲಿನಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ. ತಿಪ್ಪಾರಳ್ಳಿ ತಿಮ್ಮಣ್ಣ ಡಾಕ್ಟ್ರು ಅಂತ ಹುಡುಗ ಹೀರೋನು ಚೆನ್ನಾಗಿ ಮಾಡಿದ್ದಾನೆ. ಮತ್ತೆ ಕತೆ, ಚಿತ್ರಕಥೆ ಎಲ್ಲ ಮೋಹನ್ ಸರ್ ಚೆನ್ನಾಗಿ ಅಳವಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಕತೆ ಎಣೆದಿದ್ದಾರೆ. ಸಾಂಗು ಕೂಡ ಚೆನ್ನಾಗಿದೆ. ಎಲ್ಲರೂ ಚಿತ್ರಮಂದಿರದಲ್ಲೇ ಬಂದು ಚಿತ್ರ ನೋಡಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಚೆನ್ನಾಗಿದೆ. ಎಲ್ಲ ಹಳ್ಳಿ ಇದು ತಗೊಂಡಿದ್ದಾರೆ. ಆಮೇಲೆ ಡಾಕ್ಟರ್ ಅವರು ಹಳ್ಳಿಗೆ ಬಂದು ಹೇಗಿದ್ರೆ ಅವ್ರ ಜೀವನ ಹೇಗಿರುತ್ತೆ ಅಂತ ತೋರಿಸಿದ್ದಾರೆ. ಎಲ್ಲ ಚೆನ್ನಾಗಿದೆ. ತಿಪ್ಪಳ್ಳಿ ಹಳ್ಳಿ ತಿಮ್ಮಣ್ಣ ಡಾಕ್ಟರ್ ಅಂತೇಳಿ ಸೂಪರ್ ಆಗಿ ಅಲ್ಟಿಮೇಟ್ ಆಗಿದೆ. 100 ಡೇಸ್ ಪಕ್ಕ ಚೆನ್ನಾಗಿದೆ. ಚೆನ್ನಾಗಿದೆ ಮೇಡಮ್. ಹಳ್ಳಿ ಬಗ್ಗೆ ತುಂಬ ಸೂಪರ್ ಆಗಿ ಮಾಡಿದ್ದಾರೆ. ಇನ್ನು ಮುಂದೆ ಪೈಸಾ ಕೊಟ್ಟು ಬೆಳಿಲಿ ಅಂತೇಳಿ ನಾವೆಲ್ಲ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ. ಇದು ಟೀಮ್ ನಮ್ಮದೇ. ಇದು ನಾನು ತುಳಸಿಪ್ರಿಯ ಅಂತ. ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನಿರ್ದೇಶಕರು ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಾವು ಮೋಹನ್ ಕುಮಾರ್ ನಿರ್ದೇಶಕರು ಭಾಳ ಹಳೆಯ ಕಾಲದ ಫ್ರೆಂಡ್ ನಾವು. ಇದು ನಮ್ಮದೇ ಟೀಮು. ಸೊ ಹಾಗಾಗಿ ಭಾಳ ಒಳ್ಳೆ ರೀತಿಯಲ್ಲಿ ಎಲ್ಲ ಕಲಾವಿದರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಅದರ ಖುಷಿ ಆಯಿತು. ಮತ್ತೆ ಇಂಥ ಚಿತ್ರಗಳು ಬರಬೇಕು, ಈ ಥರದ ಒಂದು ಸಂದೇಶವನ್ನು ಸಾರುವಂಥ ಚಿತ್ರಗಳು ಬರಬೇಕು. ಇದಕ್ಕೆಲ್ಲ ಪ್ರೇಕ್ಷಕರು ಸಹಕಾರ. ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಬಂದಿದೆ. ಆದ್ರೆ ಹೀರೋಯಿನ್ ಸಾಯಸ ಮಟ್ಟಕ್ಕೆ ಆ ವಿಲನ್ಗಳು ಹೋಗ್ಬಾರ್ದಾಗಿತ್ತು. ಮತ್ತೆ ಕೆಟ್ಟತನ ಎಲ್ಲಿರುತ್ತೋ ಅದನ್ನ ಒಂದೊಂದು ಹೆಣ್ಮಕ್ಳನ್ನು ನಾವ್ ಹಿಂಗೆ ಸಾಯಿಸ್ಕೊಳ್ತಾ ಹೋದ್ರೆ ಹೇಗೆ? ಪ್ರಪಂಚದಲ್ಲಿ ಹೆಣ್ಮಕ್ಳು ಬದುಕೋದಾದ್ರು ಹೇಗೆ? ಅದನ್ನ ತುಂಬಾ ಚೆನ್ನಾಗಿ ಮೋಹನ್ ಸರ್ ಅವರು ತೋರಿಸ್ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಓವರ್ ಆಲ್ ಹೀರೋ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಹೀರೋಯಿನು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಈ ತರ ಸಿನಿಮಾಗಳು ಬರಬೇಕು. ಮತ್ತೆ ಮೇಕಪ್ ಇಲ್ದೇನೆ ಇಷ್ಟು ಚೆನ್ನಾಗಿ ಸಿನಿಮಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ನೋಡಕ್ಕೆ ಥಿಯೇಟ್ರಲ್ಲೇ ಒಂದು ತುಂಬಾ ಖುಷಿ ಅನಿಸ್ತಾ ಇದೆ ನನಗೆ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್. ಸೂಪರ್ ಚೆನ್ನಾಗಿದೆ. ಸೂಪರ್ ಆಗಿದೆ. ನೋಡಕ್ಕೆ ಸಖತ್ತಾಗಿದೆ. ಚೆನ್ನಾಗಿದೆ. ಸೂಪರ್ ಆಗಿದೆ. ಸೂಪರ್ ಆಗಿದೆ. ಪಾರ್ಟ್ ಮಾಡಿದ್ದೀನಿ. ಎಕ್ಸ್ಪೀರಿಯನ್ಸ್ ಏನೋ ಇದೆ, ಫಸ್ಟ್ ಟೈಮ್ ಮಾಡಿದ್ದು. ಏನೋ ಜನರು ನೋಡ್ತಾ ಇದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಏನೋ ಕೈಲಾಸ ಇದೇ ಫಸ್ಟ್ ಮೊಟ್ಟ ಮೊದಲಾಗಿ ಬಣ್ಣ ಹಚ್ಚಿ ತೆರೆಗೆ ಬಂದಿರೋದು. ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು. ಏನೋ ನಮ್ಮ ಕೈಲಷ್ಟು ನಾನು ಮಾಡಿದ್ದೀನಿ. ಮುಂದೆ ಜನಸಂಖ್ಯೆ ಅಂತ ಫಿಲಮ್ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ. ಎಲ್ರು ಬಂದು ನೋಡಿ ಖುಷಿ ಪಡಿ.
ಮೂವಿ ಮಾತ್ರ ಸೂಪರ್. ಎಲ್ಲ ಸೂಪರ್ ಆಗಿದೆ ಮೂವಿ. ಎಲ್ಲ ಸೂಪರ್ ಆಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆ. ಮೋಹನ್ ಸರ್ ಅವರು ಅದ್ಭುತ ಕಲೆಗಳನ್ನ ಅವರ ತೆರೆ ಮೇಲೆ ಕಂಡಿದ್ದಾರೆ. ಚೆನ್ನಾಗಿದೆ ಮೂವಿ, ಎಲ್ಲರೂ ಕುತ್ಕೊಂಡು ನೋಡ್ಬೋದು. ತುಂಬಾ ಸರಳವಾದ ಸುಂದರವಾದ ಚಿತ್ರ. ಆದಷ್ಟು ಹೊಸ ಯುವಕರಿಗೆ ಹೊಸ ಪ್ರತಿಭೆಗೆ ಅವಕಾಶ ಕೊಟ್ಟಿದ್ದಾರೆ. ಅಂತ್ಯ ಮತ್ತು ಅನಿರೀಕ್ಷಿತವಾದ ಅಂತ್ಯ ಇದೆ. ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ. ಕಲಾವಿದರು ಸಹಜವಾಗಿ ಅಭಿನಯಿಸಿದ್ದಾರೆ. ಚಿತ್ರತಂಡಕ್ಕೆ ಶುಭಾಶಯಗಳು. ಚೆನ್ನಾಗಿದೆ. ಸರ್ ನಮಸ್ತೆ. ನಮಸ್ಕಾರ. ಹೇಳಿ. ಸಿನಿಮಾ ಬಗ್ಗೆ ಏನ್ ಹೇಳ್ತೀರಿ ಸರ್? ಸಿನಿಮಾ ಸಿನಿಮಾ ಅಂತಾರೆ. ಸಿನಿಮಾ ಹೆಂಗೆ ಅಂದ್ರೆ, ನಾವು ಈ ಮಾಡಿದ್ದು ಒಂದು ರೋಚಕ ಕಥೆ ಅಂದ್ರೆ, ಒಂದು 25 ವರ್ಷದಿಂದ ಇವ್ರು ನನಗೆ ಪರಿಚಯ ಆಗಿದ್ರು ಸರ್, ನಿರ್ದೇಶಕರು. ಅಲ್ಲಿ ಸಿನಿಮಾ ಚಿಕ್ಕದಾಗಿ ಚೊಕ್ಕದಾಗಿ ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಮಾಡ್ಬೇಕಂತ ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಈಗ ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಸಿನಿಮಾ ಮಾಡಿದೀವಿ. ಎಲ್ಲ ನಾವು ಫಸ್ಟ್ ಪಿಕ್ಚರ್ ಇದು. ಸೊ ಮಾಡಿದೀನಿ. ಇದರಲ್ಲಿ 3 ಸಾಂಗ್ ಇದೆ. ಒಂದು ಸಾಂಗು ಇವ್ರು ಗೋಪಿಕಲಾಕರ್ ಮ್ಯೂಸಿಕ್ ಮಾಡಿದ್ದು. ರಾಜೇಶ್ ಕೃಷ್ಣನ್ ಸರ್ ಒಂದು ಹಾಡಿರೋದು. ಒಂದು ಐಟಮ್ ಸಾಂಗ್ ಇದೆ. 3 ಸಾಂಗ್ ಇದೆ. ಆಮೇಲೆ ಇನ್ನೆಲ್ಲ ಶೂಟಿಂಗ್ ಎಲ್ಲ ನಾವು ಮೈಸೂರು ರೋಡು, ಹಂದಲ್ಗೆರೆ, ರಾಮನಗರ ಅಲ್ಲೆಲ್ಲ ಶೂಟಿಂಗ್ ಮಾಡಿದೀವಿ. ಈ ಸಿನಿಮಾ ಪ್ಲಾನ್ ಮಾಡಿದ್ದು ಸುಮಾರು ವರ್ಷದಿಂದ. ಇವತ್ತು ಅದನ್ನ ಮಾಡಿದೀವಿ ಸರ್. ಮತ್ತೆ ಇದನ್ನ ಸಿನಿಮಾ ಸರ್ ಯಾವ ತರ ಏನ್ ಅನ್ಸುತ್ತೆ? ಅಂದ್ರೆ ಈಗ ಒಂದೇನ್ ಮೆಸೇಜ್ ಕೊಟ್ಟಿದೀವಿ ಅಂದ್ರೆ, ಬೇಸಿಕಲಿ ಸರ್ಕಾರಿ ಆಸ್ಪತ್ರೆನ ಜನ ಏನು ತತ್ಸರ ಮಾಡ್ತಾರಲ್ಲ, ಸೊ ಅದೊಂದು ಮೆಸೇಜ್ ಕೊಟ್ಟಿದೀವಿ. ಆಮೇಲೆ ಒಂದು ಲವ್ ಸ್ಟೋರಿ ಎಲ್ಲ, ಒಂದು ನವರಸ ಪ್ರಧಾನ ಚಿತ್ರ ಅಂತ ಹೇಳ್ಬೋದು ಇದನ್ನ, ಈ ಸಿನಿಮಾನ. ಆ ತರ ಒಂದು ಪ್ಲಾನ್ ಮಾಡಿದೀವಿ ಸರ್. ನೋಡಿ ಇದನ್ನ ಕನ್ನಡ ಚಿತ್ರರಂಗನ ಬೆಳೆಸಿ, ನಾವು ಹೊಸಬ್ರಿದ್ದೀವಿ, ನಮ್ಮನ್ನು ಬೆಳೆಸಿ ಅಂತ ಎಲ್ಲ ನಿಮ್ಮ ಪ್ರಕಾರ, ನಿಮ್ಮ ಮುಖಾಂತರ ಎಲ್ಲ ಜನತೆಗೆ, ಕನ್ನಡ ಚಿತ್ರ ಕಲಾಭಿಮಾನಿಗಳಿಗೆ, ಕನ್ನಡ ಚಿತ್ರ ರಸಿಕರಿಗೆ ಕೇಳೋದು ನಾನು ಒಂದೇ, ನಿಮ್ಮಿಂದ ನಾವು ಬೆಳಿಬೇಕು, ನೀವು ನಮ್ಮನ್ನ ಬೆಳೆಸ್ಬೇಕು. ಮಾಧ್ಯಮ ಮಿತ್ರರು ನಿಮ್ಮ ಸಹಕಾರನು ನಮಗೆ ಬೇಕು ಅಂತ ಕೇಳ್ಕೊತೀನಿ. ಸರ್ ತಾವೇನ್ ಹೇಳ್ತೀರಿ? ಆಲ್ ಇನ್ ಸಡನ್ನು ನಾನು ಕಷ್ಟಪಟ್ಟು ಭಾಳ ಶಾರ್ಟ್ ಪೀರಿಯಡ್ನಲ್ಲಿ ಈ ಪಿಕ್ಚರ್ನ ಮಾಡಿ ಮುಗಿಸಿದ್ದೀನಿ. ಕಾರಣ ತುಂಬ ಅನಿವಾರ್ಯವಾಗಿ ಕಲಾವಿದರು ಕೈ ಕೊಡೋದು, ಇಂಥವೆಲ್ಲ ಕಷ್ಟಗಳನ್ನ ಅನುಭವಿಸ್ಕೊಂಡು, ಲೊಕೇಶನ್ ಪ್ರಾಬ್ಲಮ್ಮು, ಇದರ ಎಲ್ಲಾದ್ರ ಕಡೆಯಿಂದನೂ ಹೋರಾಡಿಕೊಂಡು ಕಥಾವಸ್ತುವನ್ನು ಜನಗಳ ಮುಂದೆ ತರಬೇಕು ಅಂತ ಮಾಡಿದ್ದೀನಿ. ಅನೇಕ ವಿಷಯಗಳನ್ನ ಬಿಡಲೇಬೇಕಾಯ್ತು ಕಥೆಯಲ್ಲಿ. ಬಿಡಲಿಲ್ಲ ಅಂದರೆ ಅಲ್ಲಿ ಕಲಾವಿದರದ್ದು ಕೊರತೆ ಇತ್ತು. ಆದರೂ ಕೂಡ ಒದ್ದಾಡಿ ಹೊಸ ಆರ್ಟಿಸ್ಟ್ಗಳ್ನ ಹಾಕ್ಕೊಂಡು ಹೊಸ ಕಲಾವಿದರ ಹತ್ರ ಒಳ್ಳೆ ವಿಷಯವನ್ನು ತರಬೇಕು ಅಂತ ಹೋರಾಡಿ ಮಾಡಿದ್ದೀನಿ. ಅನೇಕ ತೊಂದರೆಗಳನ್ನು ಸಫರ್ ಮಾಡಿ ಕೊನೆಗೂ ಈ ಪಿಕ್ಚರ್ನ ಮುಗಿಸಿ ನಮ್ಮ ಪ್ರೊಡ್ಯೂಸರ್ ಸಹಾಯದಿಂದ, ಅಂದರೆ ಹೀರೋ ಪ್ರೊಡ್ಯೂಸರು ಗಿರೀಶ್ ಪ್ರಕಾಶ್ ಬಸ್ಮಿಯವರ ಒಂದು ಸಹಕಾರದಿಂದ ಈ ಪಿಕ್ಚರ್ನ ಇವತ್ತು ತೆರೆ ಮೇಲೆ ತಂದಿದ್ದೀನಿ. ಪ್ರೇಕ್ಷಕರು ಇದನ್ನು ಹರಿಸಿ ಕಾಪಾಡಬೇಕು, ಕಲೆಯನ್ನು ಬೆಳೆಸಬೇಕು, ಮತ್ತು ಹೊಸಬರನ್ನು ಪ್ರೋತ್ಸಾಹಿಸಬೇಕು ಅಂತ ಪ್ರೇಕ್ಷಕರಲ್ಲಿ ಮತ್ತು ಅನೇಕ ಕಲಾ ರಸಿಕರಲ್ಲಿ ಬೇಡ್ಕೊಳ್ತೀನಿ. ಇಷ್ಟೇ ನಾನು ಹೇಳಬೇಕಾಗಿದ್ದ ವಿಷಯ. ಕತೆ ಮಾಡೋದಕ್ಕೆ ಮುಖ್ಯ ಸ್ಫೂರ್ತಿ ಏನು ಅಂದರೆ, ನಾನು ಒಂದು ಸಾರಿ ತಿರುಪತಿಗೆ ಹೋಗಿ ಬರ್ತಾಯಿದ್ದೆ. ಆವಾಗ TTD ಅಂತ ಒಂದು ಕಡೆ ಎಲ್ಲೋ ನಾನು ಬೋರ್ಡು ನೋಡಿದ್ದೆ. TTD ಅಂದರೆ ನಾನು ಯೋಚನೆ ಮಾಡಿದೆ, ತಿರುಪತಿ ತಿರುಮಲ ದೇವಸ್ಥಾನ, ಇದ್ರ ಮೇಲೆ ಒಂದು ಹೆಸರಿನಲ್ಲಿ ಒಂದು ಪಿಕ್ಚರ್ ಕತೆ ಬರೆದ್ರೆ ಏನಾರು ಒಂದು ಆಗ್ಬೋದಾ, ಸಿನಿಮಾ ಸಕ್ಸಸ್ ಆಗ್ಬೋದಾ, ದೈವಬಲ್ಲನೂ ಇರುತ್ತಲ್ವಾ ಅಂದ್ಕೊಂಡು ಅದೇ ಪ್ರೇರಣೆಯಲ್ಲಿ ಒಂದು ಲವ್ ಸ್ಟೋರಿನ ಹೆಣೆಯೋಣ ಅಂತ ಅರ್ಜೆಂಟ್ನಲ್ಲಿ ಒಂದು ಕತೆ ಮಾಡಿದ್ದೀನಿ. ಇನ್ನೂ ಬಹಳ ಹಾಸ್ಯಗಳು ಇತ್ತು ಇದರಲ್ಲಿ, ಆದರೆ ಹಾಸ್ಯ ಕಲಾವಿದರ ಕೊರತೆ ಇತ್ತು. ನನಗೆ ಹಾಸ್ಯ ಕಲಾವಿದರನ್ನ ಹಿಡಿಯೋದೇ ಕಷ್ಟ ಇತ್ತು. ಮುಖ್ಯವಾಗಿ ಹೇಳಬೇಕು ಅಂದರೆ ಇಲ್ಲಿ ಫೈನಾನ್ಸ್ ತೊಂದರೆ, ಹಣವೇ ಇಲ್ಲ ನಮ್ಮ ಹತ್ರ. ಕಷ್ಟಪಟ್ಟು ಏನೇನೋ ಹೊಂಚ್ಕೊಂಡು ಬಂದು ದುಡ್ಡು ನಾವು ಶೂಟಿಂಗ್ ಮಾಡಬೇಕಾಯ್ತು. ದೊಡ್ಡ ಕಲಾವಿದರಿಗೆ ಸಂಬಳ ಕೊಡೋಷ್ಟು ನಮ್ಮ ಹತ್ರ ಏನೂ ಇರಲಿಲ್ಲ. ಹಾಗೂ ಈ ಚಿತ್ರವನ್ನು ಜನಗಳು ಮೆಚ್ತಾರೆ ಅಂದ್ಕೊಂಡು ನಾನು ಇದನ್ನು ತಯಾರು ಮಾಡಿದ್ದೀನಿ. ಹಾಸ್ಯ, ನವರಸ ಪ್ರಧಾನ, ಸಾಹಿತ್ಯ ಮತ್ತು ಒಳ್ಳೆಯ ಒಂದು ಹಾಡು, ಇದರಿಂದ ಜನಗಳಿಗೆ ಮನೋರಂಜನೆ ಸಿಗ್ಬೋದು ಅಂತ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು.
ಸಿನಿಮಾ ನಾನು ಪ್ರಾಬ್ಲಿ ಎಡಿಟಿಂಗ್ ಅಲ್ಲಿ ನೋಡಿದೆ, ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಪ್ರಾಜೆಕ್ಟ್ ಅಂಡ್ ನ್ಯೂ ಮೆಂಬರ್ಸ್ ಮಾಡಿದ್ದಾರೆ, ನ್ಯೂ ಟೀಮ್ ಅನ್ನು ಮಾಡಿದ್ದಾರೆ. ಸೊ ಇಟ್ ಈಸ್ ಅ ಗುಡ್ ಹಾರ್ಡ್ ವರ್ಕ್. ನನ್ನ ಪಾತ್ರ ಬಗ್ಗೆ ಇಟ್ ಈಸ್ ಅ ಕಾಮಿಡಿ ಅಂಡ್ ಲಿಟಲ್ ಬಿಟ್ ಆಫ್ ಗ್ಲಾಮರ್ ಕ್ಯಾರೆಕ್ಟರ್. ತುಂಬಾ ಚೆನ್ನಾಗಿದೆ. ಇಟ್ ಈಸ್ ಒನ್ ಆಫ್ ಮೈ ನನ್ನ ಟ್ರಯಲ್. ಸೊ ನಾನು ಬೆಸ್ಟ್ ಮಾಡಿದ್ದೀನಿ ಅಂತ ಯೋಚನೆ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.